ಸ್ನೇಹಿತರೆ, ನಾವಿವತ್ತು ಎಲ್ಲಿದ್ದೀವಿ ಗೊತ್ತಾ? ಪಂಚಭೂತಗಳಲ್ಲಿ ಅಗ್ನಿ ತತ್ವವನ್ನು ಪ್ರತಿನಿಧಿಸುವ ದಕ್ಷಿಣದ ಕೈಲಾಸ ತಿರುವಣ್ಣಾಮಲೈನಲ್ಲಿ. ಪುರಾಣಗಳ ಪ್ರಕಾರ ಬ್ರಹ್ಮ ಮತ್ತು ವಿಷ್ಣುವಿನ ಜಗಳ ನಿಲ್ಲಿಸೋಕೆ ಶಿವನು ಇಲ್ಲಿ ಆದಿ ಮತ್ತು ಅಂತ್ಯವಿಲ್ಲದ ಅಗ್ನಿಸ್ತಂಭವಾಗಿ ಪ್ರತ್ಯಕ್ಷನಾದನಂತೆ. ಇದೇ ಅರುಣಾಚಲ ಬೆಟ್ಟ. ಬರೀ ಪುರಾಣ ಅಷ್ಟೇ ಅಲ್ಲ, ಇಲ್ಲಿನ ಇತಿಹಾಸ ಕೂಡ ಅಷ್ಟೇ ರೋಚಕವಾಗಿದೆ. ಇಲ್ಲಿನ ರಾಜಗೋಪುರ ನೋಡಿದ್ದೀರಾ? ಇದು ಬರೋಬ್ಬರಿ 217 ಅಡಿ ಎತ್ತರವಿದೆ. ಹೆಮ್ಮೆಯ ವಿಷಯ ಏನಂದ್ರೆ ಈ ರಾಜಗೋಪುರವನ್ನು ಪೂರ್ತಿಗೊಳಿಸಿದ್ದು ವಿಜಯನಗರದ ಅರಸ ಶ್ರೀಕೃಷ್ಣ ದೇವರಾಯರು. ಹೌದು, ಈ ದೇವಾಲಯಕ್ಕೆ ಕನ್ನಡಿಗರ ಕೊಡುಗೆ ಅಪಾರವಾಗಿದೆ. ಚೋಳರು, ಪಾಂಡ್ಯರು, ಹೊಯ್ಸಳರು ಹೀಗೆ ದಕ್ಷಿಣ ಭಾರತದ ಪ್ರಮುಖ ರಾಜವಂಶಗಳು ಈ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿವೆ. ಇದು ಕೇವಲ ಕಲ್ಲಲ್ಲ, ಸಾವಿರಾರು ವರ್ಷಗಳ ಇತಿಹಾಸ. ಅರುಣಾಚಲ ಅಂದ್ರೆ ಬರೀ ದೇವಸ್ಥಾನ ಅಲ್ಲ, ಇದೊಂದು ಆಧ್ಯಾತ್ಮಿಕ ಶಕ್ತಿ ಕೇಂದ್ರ. ರಮಣ ಮಹರ್ಷಿಗಳು ಜ್ಞಾನೋದಯ ಪಡೆದ ವಿರೂಪಾಕ್ಷ ಗುಹೆ ಇರೋದು ಇಲ್ಲೇ. ಇಲ್ಲಿನ ಗಿರಿವಲಂಗೆ ಬಂದ್ರೆ ಸಿಗೋ ನೆಮ್ಮದಿನೇ ಬೇರೆ. ಅಹಂಕಾರವನ್ನು ಸುಟ್ಟು ಹಾಕುವ ಅಗ್ನಿ ಕ್ಷೇತ್ರವಿದು. ಹುಣ್ಣಿಮೆಯ ದಿನ ಇಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗೆ ಕನ್ನಡ ಬ್ಲೆಂಡ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.